ಬನವಾಸಿಯಲ್ಲಿ ನೆಲೆ ನಿಂತು ಭಕ್ತಾದಿಗಳನ್ನು ಆಶೀರ್ವದಿಸಲು ಚತುರ್ಯುಗ ಪ್ರಥಮದಿಂದಲೂ ಈ ಬನವಾಸಿಯಲ್ಲಿ ನೆಲೆಸಿ ತಮ್ಮೆಲ್ಲರನ್ನೂ ಆಶೀರ್ವದಿಸ್ತಾ ಇದ್ದಾರೆ ಮಹಾಮಧುಕೇಶ್ವರ ಸ್ವಾಮಿ. ಇದು ಮಹಾಶಿವರಾತ್ರಿ ಎಂದು ಭಗವಂತ ತಮ್ಮನ್ನ ಸ್ಪರ್ಶಿಸಿ ದರ್ಶನ ಮಾಡುವಂತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ ಭಗವಂತ. ಆದ್ದರಿಂದ ಶಿವರಾತ್ರಿಗಳಲ್ಲಿ ಚತುರ್ವಿಧ ಶಿವರಾತ್ರಿಗಳಲ್ಲಿ ಮಹಾಶಿವರಾತ್ರಿ ಅತಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಭಗವಂತನನ್ನ ಆರಾಧನೆ ಮಾಡಿರುವಂತ ಭಗವಂತನ ಕಲ್ಯಾಣವಾಗಿರ್ತಕ್ಕಂಥ ಮಹಾಶಿವರಾತ್ರಿ ಎಂದು ತಮ್ಮೆಲ್ಲ ಭಕ್ತಾದಿಗಳಿಗೆ ಸ್ಪರ್ಶ ದರ್ಶನವನ್ನು ನೀಡಿರತಕ್ಕಂಥ ಮಧುಕೇಶ್ವರ ಸ್ವಾಮಿ ಈ ಸನ್ನಿಧಿಯಲ್ಲಿ ನೆಲೆ ನಿಂತು ತಮ್ಮೆಲ್ಲರನ್ನ ಆಶೀರ್ವಾದಿಸ್ತಾ ಇದ್ದಾರೆ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಿಮ್ಮ ಇಷ್ಟಾರ್ಥಗಳನ್ನ ಭಗವಂತನ ಪಾದಾರವಿಂದಗಳಿಗೆ ನಿವೇದಿಸಿ ಕೃತಾರ್ಥತೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ಕೊಂಡು ತಮ್ಮಲ್ಲಿ ವಿನಿಸ್ಕೊಳ್ತಾ ಇದ್ದೇನೆ ಭಕ್ತ ಕೋಟಿ ಜನತೆ. ಈಗಾಗಲೇ ಬೆಳಗಿನಿಂದ ಇಲ್ಲಿಯವರೆಗೆ ಸಾಕಷ್ಟು ಭಕ್ತಾದಿಗಳು ಬಂದು ಸ್ಪರ್ಶ ದರ್ಶನದಿಂದ ಪುನೀತರಾಗಿದ್ದೀರಾ. ಈಗಲೂ ಕೂಡ ಭಗವಂತ ತಮ್ಮೆಲ್ಲರಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಬಂದು ಭಗವಂತನ ಸ್ಪರ್ಶ ದರ್ಶನದಿಂದ ಪುನೀತರಾಗಬೇಕು ಅಂತ ತಮ್ಮಲ್ಲಿ ವಿನಿಸಿಕೊಳ್ತಾ ಇದ್ದೇನೆ ಭಕ್ತ ಕೋಟಿ ಜನತೆ. ಇಂದು ಮಹಾಶಿವರಾತ್ರಿ, ನಿತ್ಯ ಶಿವರಾತ್ರಿ, ಪಕ್ಷ ಶಿವರಾತ್ರಿ, ಮಾಸ ಶಿವರಾತ್ರಿ, ಮಹಾಶಿವರಾತ್ರಿ, ಶಿವ ಕಲ್ಯಾಣದ ಶಿವರಾತ್ರಿ. ಇದು ಇಲ್ಲಿ ಭಗವಂತ ಮನುಷ್ಯ ಜನ್ಮ ಸಾರ್ಥಕವಾಗಲಿಕ್ಕೆ ಆಚಾರ ವಿಚಾರ, ಆಹಾರ ವಿಹಾರ ಮತ್ತು ವ್ಯವಹಾರ